ಹೆಲೋ ಎವ್ರಿವನ್. 62ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನವುಗಳನ್ನು ರಾಸಾಯನಿಕ ಸಮೀಕರಣದೊಂದಿಗೆ ವಿವರಿಸಿ ಅನ್ನೋದು ಪ್ರಶ್ನೆ ಇದೆ. ಒಂದು ಉತ್ಕರ್ಷಣೆ, ಇನ್ನೊಂದು ಅಪಕರ್ಷಣೆ. ಸೊ ರಾಸಾಯನಿಕ ಸಮೀಕರಣ ಇಟ್ಕೊಂಡು, ಒಂದು ಉದಾಹರಣೆಯನ್ನ ಇಟ್ಕೊಂಡು ನಾವು ಈ ಕ್ರಿಯೆಗಳನ್ನ ವಿವರಣೆ ಮಾಡ್ತಾ ಹೋಗ್ಬೇಕು. ಉತ್ಕರ್ಷಣೆ ಅಂದ್ರೆ ನಮ್ಗೆ ಏನ್ ಗೊತ್ತಿದೆ? ಆಕ್ಸಿಜನ್ನ ಸೇರ್ಪಡೆ ಆದ್ರೆ ಅಥವಾ ಹೈಡ್ರೋಜನ್ನ ಬೇರ್ಪಡುವಿಕೆ ಆದ್ರೆ ಅದನ್ನ ನಾವು ಉತ್ಕರ್ಷಣೆ ಅಂತ ಕರಿತೀವಿ ಅಲ್ವಾ? ಈಗ ಈ ಒಂದು ಕ್ರಿಯೆಯನ್ನ ನೋಡಿದ್ರೆ ಮೆಗ್ನೀಷಿಯಂ ಆಮ್ಲಜನಕದ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಾ ಇದೆ ಅಲ್ವಾ? ಅಂದ್ರೆ ಇಲ್ಲಿ ಆಮ್ಲಜನಕ ಸೇರ್ಪಡೆ ಆಗ್ತಾ ಇದೆ. ಎರಡರಲ್ಲಿ ಯಾವುದೇ ಒಂದು ಕ್ರಿಯೆ ಆದ್ರೂ, ಒಂದು ಕ್ರಿಯೆಯಲ್ಲಿ ಆಮ್ಲಜನಕ ಸೇರ್ಪಡೆ ಆಗ್ತಾ ಇದೆ ಅಂದ್ರೂ ನಾವು ಅದನ್ನ ಉತ್ಕರ್ಷಣೆ ಅಂತ ಕರಿಬಹುದು. ಅಥವಾ ಕ್ರಿಯೆಯಲ್ಲಿ ನಾವು ಹೈಡ್ರೋಜನ್ ಬೇರ್ಪಡ್ತಾ ಇರೋದನ್ನ ಗಮನಿಸಿದ್ರು ಅದು ಕೂಡ ಉತ್ಕರ್ಷಣೆ ಆಗಿರುತ್ತೆ. ಈ ಕ್ರಿಯೆಯಲ್ಲಿ ನೋಡಿದ್ರೆ ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇದೆ ಅಲ್ವಾ? ಹಾಗಾಗಿ ಇದನ್ನ ನಾವು ಉತ್ಕರ್ಷಣೆ ಅಂತ ಕರಿತೀವಿ. ಒಟ್ಟಾರೆಯಾಗಿ ಉತ್ಕರ್ಷಣೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ಆಕ್ಸಿಜನ್ ಸೇರ್ಪಡೆ ಅಥವಾ ಹೈಡ್ರೋಜನ್ನ ಬೇರ್ಪಡುವಿಕೆ, ಇದನ್ನ ನಾವು ಉತ್ಕರ್ಷಣೆ ಅಂತ ಕರಿತೀವಿ. ಇನ್ನು ಅಪಕರ್ಷಣೆ ಏನು ಹಾಗಿದ್ರೆ? ಉತ್ಕರ್ಷಣೆಯ ವಿರುದ್ಧ ಕ್ರಿಯೆ. ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯೆಯಲ್ಲಿ, ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಸೇರ್ಪಡೆ ಆಗ್ತಾ ಇದ್ರೆ ಅಥವಾ ಆಕ್ಸಿಜನ್ ಬೇರ್ಪಡ್ತಾ ಇದ್ರೆ ಅಂತಹ ಕ್ರಿಯೆಯನ್ನ ನಾವು ಅಪಕರ್ಷಣೆ ಅಂತ ಕರಿತೀವಿ. ನೀವು ಈ ಒಂದು ಕ್ರಿಯೆಯನ್ನ ಗಮನಿಸಿದ್ರೆ ಇಲ್ಲಿ ಹೈಡ್ರೋಜನ್ನಿಗೆ ಆಮ್ಲಜನಕ ಸೇರ್ಪಡೆ ಆಗ್ತಾ ಇದೆ ಅಲ್ವಾ? ಹಾಗೆ ಇಲ್ಲಿ ಆಕ್ಸಿಜನ್ ಏನಾಗ್ತಾ ಇದೆ? ಈ ಮೊದಲನೇ ಒಂದು ಪ್ರತಿವರ್ತಕವನ್ನ ತಗೊಂಡ್ರೆ ಇಲ್ಲೇನಾಗ್ತಾ ಇದೆ ಮಕ್ಳೇ? ಆಕ್ಸಿಜನ್ ಬೇರ್ಪಡ್ತಾ ಇದೆ ಇಲ್ಲಿ ಅಲ್ವಾ? CuO ಇರೋದು ಆಕ್ಸಿಜನ್ ಬೇರ್ಪಟ್ಟು Cu ಆಗ್ತಾ ಇದೆ. ಅಂದ್ರೆ ಆಕ್ಸಿಜನ್ ಬೇರ್ಪಡ್ತಾ ಇದೆ, ಸಪರೇಟ್ ಆಗ್ತಾ ಇದೆ. ಹಾಗಾಗಿ ಇಂತಹ ಕ್ರಿಯೆಯನ್ನ ನಾವು ಅಪಕರ್ಷಣೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾವುದೇ ಕ್ರಿಯೆಯಲ್ಲಿ ಒಂದು ವೇಳೆ ಆಮ್ಲಜನಕ ಬೇರ್ಪಡ್ತಾ ಇದ್ರೆ ಅದನ್ನು ನಾವು ಅಪಕರ್ಷಣೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಅಥವಾ ಹೈಡ್ರೋಜನ್ ಸೇರ್ಪಡೆ ಆಗ್ತಾ ಇದ್ರೆ ಅದನ್ನು ನಾವು ಅಪಕರ್ಷಣೆ ಅಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ಸೊ ಇದು ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಆಗಿರುತ್ತೆ.